ಕೋಲಾರ ನಗರಕ್ಕೆ ರಿಂಗ್ ರೋಡ್ ಬೇಕಾ? ಅದರ ಅಗತ್ಯ ಏನಿದೆ? ರಿಂಗ್ ರೋಡ್ ಆದರೆ ಆಗುವ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ನಮಸ್ತೆ ಫ್ರೆಂಡ್ಸ್. ಕೋಲಾರ ನಮ್ಮ ರಾಜ್ಯದ ಒಂದು ಅತ್ಯಂತ ಬರಪೀಡಿತ ಹಾಗೂ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದು. ಇಂಥ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿರೋ ಕೋಲಾರ ಮೊದಲು ಅವಭಿಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಎರಡಕ್ಕೂ ಸೇರಿ ಜಿಲ್ಲಾ ಕೇಂದ್ರ ಆಗಿತ್ತು. ಒಂದು ಕಾಲದಲ್ಲಿ ಗಂಗರಾಜರ ರಾಜಧಾನಿಯಾಗಿದ್ದ ಕೋಲಾರ ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲೂ ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಬೆಂಗಳೂರಿನಿಂದ ತಿರುಪತಿ ಹಾಗೂ ಚೆನ್ನೈಗೆ ಹೋಗುವಂಥ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಕೋಲಾರ ಮೂಲಕ ಹಾದು ಹೋಗಿದೆ. ಪ್ರಸ್ತುತ ಆ ಹೆದ್ದಾರಿಗೆ ಬೈಪಾಸ್ ಕೂಡ ಕೋಲಾರ ನಗರದಲ್ಲಿ ಇದೆ. ಕೋಲಾರದ ಹೊರವಲಯದಲ್ಲಿರುವ ಅಂತರಗಂಗೆ ಬೆಟ್ಟ, ಕೋಲಾರಮ್ಮನ ದೇವಸ್ಥಾನ ಹಾಗೂ ಸೋಮೇಶ್ವರ ದೇವಸ್ಥಾನ ಕೋಲಾರ ನಗರದಲ್ಲಿನ ಪ್ರೇಕ್ಷಣೀಯ ಸ್ಥಳಗಳು. ಹಾಗೆ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಟೊಮ್ಯಾಟೊ ಮಾರ್ಕೆಟ್ ಇರುವಂಥ ಪ್ರದೇಶ ಕೂಡ ಕೋಲಾರ. ಆದ್ದರಿಂದ ಕೋಲಾರಕ್ಕೆ ಕೋಲಾರ ತಾಲೂಕು ಹಾಗೂ ಸುತ್ತಮುತ್ತಲಿನ ತಾಲೂಕು, ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವಾರು ರೈತರು ಪ್ರತಿದಿನ ಟೊಮ್ಯಾಟೊ ಮತ್ತಿತರ ತರಕಾರಿಗಳನ್ನು ತಗೊಂಡು ಬಂದು ತಮ್ಮ ತರಕಾರಿಗಳನ್ನು ಮಾರ್ಕೊಂಡು ಹೋಗ್ತಾರೆ. ಅದೇ ರೀತಿ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಕೋಲಾರ ಜಿಲ್ಲೆಯ ಹಲವಾರು ತಾಲೂಕುಗಳಿಂದ ಪ್ರತಿನಿತ್ಯ ಸರ್ಕಾರಿ ಕೆಲಸಗಳಿಗೆ ಹಾಗೂ ಜಿಲ್ಲೆಯ ಕೇಂದ್ರದಲ್ಲಿರುವ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ನೂರಾರು ಸಂಖ್ಯೆಯಲ್ಲಿ ರೋಗಿಗಳು ಹಾಗೂ ಅಲ್ಲಿರುವ ಶಿಕ್ಷಣ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳು ಸಹ ಬರ್ತಾ ಇರ್ತಾರೆ. ಮೊದಲಿಗೆ ಚಿಕ್ಕ ಒಂದು ಪುಟ್ಟ ಪಟ್ಟಣವಾಗಿದ್ದ ಕೋಲಾರ ಈಗ ಬೃಹದಾಕಾರವಾಗಿ ಬೆಳೆಯುತ್ತಿದ್ದು ಟ್ರಾಫಿಕ್ ಸಮಸ್ಯೆ ವಿಪರೀತ ಇದೆ. ಕೋಲಾರದಲ್ಲಿನ ಟ್ರಾಫಿಕ್ ಸಮಸ್ಯೆಗೆ ಪ್ರಮುಖ ಕಾರಣ ಎಂದರೆ ಚಿಂತಾಮಣಿ ಶ್ರೀನಿವಾಸಪುರ ಮಾರ್ಗಗಳಿಂದ ಹಾಗೂ ದೇವನಹಳ್ಳಿ ಎಚ್ ಕ್ರಾಸ್ ವೇಮಗಲ್ ಮಾರ್ಗವಾಗಿ ಬರುವ ಎಲ್ಲ ವಾಹನಗಳು ನಗರದ ಒಳಗಡೆ ಪ್ರವೇಶಿಸಿಯೇ ಕೋಲಾರದ ಟೊಮ್ಯಾಟೊ ಮಾರ್ಕೆಟ್ ತಲುಪಬೇಕು ಹಾಗೂ ಬೆಂಗಳೂರು ತಿರುಪತಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಬೇಕು ಅಥವಾ ಬಂಗಾರಪೇಟೆ ರಸ್ತೆ ಮಾಲೂರು ರಸ್ತೆ ಸಂಪರ್ಕಕ್ಕೆ ಕೂಡ ನಗರದ ಒಳಗಡೆ ಪ್ರವೇಶ ಮಾಡಲೇಬೇಕು. ಈ ಎರಡೂ ಕಡೆಗಳಿಂದ ಬರುವ ವಾಹನಗಳ ಜೊತೆಗೆ ನಗರದಲ್ಲಿರುವ ಜೋಡಿ ರಸ್ತೆಗಳು ಕಿರಿದಾಗಿರುವುದು ಸಹ ಕೋಲಾರ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿದೆ. ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರವೆಂದರೆ ಕೋಲಾರದ ಸುತ್ತಲೂ ರಿಂಗ್ ರೋಡ್ ಮಾಡೋದು. ಈಗಾಗಲೇ ಇರುವಂಥ ಬೆಂಗಳೂರು ತಿರುಪತಿ ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ರಸ್ತೆ ಬಹುಶಃ 30-40% ರಿಂಗ್ ರೋಡ್ಗೆ ಸೇರುತ್ತದೆ. ಕೋಲಾರದ ಪೂರ್ವಕ್ಕಿರುವ ಈ ಬೈಪಾಸ್ ರಸ್ತೆಯನ್ನು ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ಪ್ರದೇಶಗಳಿಗೆ ವಿಸ್ತರಿಸಿದಲ್ಲಿ ರಿಂಗ್ ರೋಡ್ ಪೂರ್ತಿಯಾಗುತ್ತದೆ. ರಿಂಗ್ ರೋಡ್ ಮಾಡೋ ಪ್ರಸ್ತಾಪ 2012ರಲ್ಲೇ ಮಾಡಿದ್ರಾದರೂ ಇತ್ತೀಚೆಗೆ ಈ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಮನಸ್ಸು ಮಾಡಿದೆ. ಕಳೆದ ಫೆಬ್ರವರಿಯಲ್ಲಿ ಯೋಜನೆಯ ವಿಸ್ತೃತ ವರದಿ ತಯಾರಿಸಲು ಸೂಚಿಸಲಾಗಿದ್ದು ಬಹುಶಃ ಶೀಘ್ರದಲ್ಲೇ ಈ ಬಗ್ಗೆ ನಮಗೆಲ್ಲ ಶುಭ ಸುದ್ದಿ ಸಿಗಬಹುದು. ನಮ್ಮೆಲ್ಲರ ನಿರೀಕ್ಷೆ ಇಷ್ಟೇ, ಕೋಲಾರಕ್ಕೆ ಮಾಡುವಂಥ ರಿಂಗ್ ರೋಡ್ ಸಂಪೂರ್ಣ ಸಿಗ್ನಲ್ ಮುಕ್ತವಾಗಿರಲಿ. ಅಂದರೆ ಯಾವುದೇ ಟ್ರಾಫಿಕ್ ಸಿಗ್ನಲ್ ಇರದೇ ಇರೋ ಥರ ಫ್ರೀ ಫ್ಲೋ ಇರಬೇಕು. ಹಾಗೂ ಭವಿಷ್ಯದ ನಗರದ ಬೆಳವಣಿಗೆ ಗಮನದಲ್ಲಿಟ್ಕೊಂಡು ಯೋಜನೆಯನ್ನು ತಯಾರು ಮಾಡಿ ಅದನ್ನು ಶೀಘ್ರವಾಗಿ ಅನುಷ್ಠಾನಗೊಳಿಸಿ ಕೋಲಾರ ಜನತೆಯ ಟ್ರಾಫಿಕ್ ಸಮಸ್ಯೆ ನಿವಾರಿಸಲಿ ಅಷ್ಟೇ. ಥ್ಯಾಂಕ್ ಯು.